ನಮಸ್ತೆ, ನಾನು ನಿಮ್ಮ ಶ್ವೇತಾ ಮೋಹನ್. ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನೀಗ ನಿಮಗೆ ತುಂಬಾ ಆರೋಗ್ಯಕರವಾದ ಕ್ಯಾರೆಟ್ ರಾಗಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಮಾಡಿ ನೋಡಿ, ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ರಾಗಿ ದೋಸೆ ಮಾಡಲು ನಾವು ಮೊದಲಿಗೆ ಉದ್ದಿನಬೇಳೆನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. 100 ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೇ 1 ಸ್ಪೂನ್ ಮೆಂತ್ಯನ ನೆನೆಸಿಟ್ಕೊಂಡಿದ್ದೆ. ಈಗ ನೋಡಿ, ಬೆಳಗ್ಗೆ ಉದ್ದಿನಬೇಳೆ ಮೆಂತ್ಯನ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಾವು ನಾರ್ಮಲಾಗಿ ದೋಸೆ ಮಾಡಬೇಕಾಗಿದ್ರೆ ಒಂದಿನ ಮುಂಚೆನೇ ರುಬ್ಬಿಟ್ಕೊಳ್ಬೇಕಾಗುತ್ತೆ. ಈ ಥರ ದೋಸೆ ಮಾಡೋದಕ್ಕೆ ನಾವು ಒಂದಿನ ಮುಂಚೆನೇ ರುಬ್ಬಿಟ್ಕೊಳ್ಬೇಕು ಅನ್ನೋಗೇನಿಲ್ಲ. ಹಾಗೆ ರುಬ್ಬಿ 2 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಈಗ ನೋಡಿ, ರುಬ್ಬಿರೋ ಪೇಸ್ಟ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೇ ನಾನು 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ರೆ ಅದರ 2 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ರಾಗಿ ಹಿಟ್ಟನ್ನು 2 ಕಪ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉದ್ದಿನಬೇಳೆ ಪೇಸ್ಟು ಮತ್ತು ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟು ಕಟ್ಟದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಹಿಟ್ಟನ್ನು ಈ ಹದವಾಗಿ ಇಟ್ಕೊಳ್ಳೋಣ. ನೋಡಿ, ಈ ಹದವಾಗಿರಬೇಕು. ನಂತರ ಇದಕ್ಕೆ ನಾನು 2 ಕ್ಯಾರೆಟ್ನ ಮೇಲೆ ಚಿಪ್ಪೆ ತೆಗ್ದು ನೀಟಾಗಿ ತುರಿದು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಹಿಟ್ಟಕ್ಕೆ ಹಾಕ್ಕೊಳ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕ್ಯಾರೆಟ್ನ ಸೋದಿಸ್ಬಿಟ್ಟು ಹಾಕ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಾಡ್ಕೊಳ್ಳೋಣ. ಈಗ ಒಂದು 2 ಅವರ್ ನೆನೆಸಿಟ್ಕೊಳ್ಳೋಣ. 2 ಅವರ್ ಆಗಿದ ನಂತರ ನೋಡಿ ಈ ಥರ ನೆಂದಿರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ರಾಗಿ ದೋಸೆ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ನಾವು ರಾಗಿ ದೋಸೆ ತುಂಬಾ ಆರೋಗ್ಯಕರವಾದ ರೆಸಿಪಿ. ಇದಕ್ಕೆ ಕ್ಯಾರೆಟು ಹಾಕಿರೋದ್ರಿಂದ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಈ ಹಿಟ್ಟಲ್ಲಿ ರಾಗಿ ದೋಸೆ ಮಾಡಿ ತೋರಿಸಿದ್ದೀನಿ. ಮೊದಲಿಗೆ ಒಂದು ಹಂಚಿಟ್ಕೊತೀನಿ. ಹಂಚು ಬಿಸಿ ಆಗಿದ ನಂತರ 1 ಸ್ಪೂನ್ ಎಣ್ಣೆ ಹಾಕಿ ಹಂಚಿಗೆ ನೀಟಾಗಿ ಸವರ್ಕೊಳ್ತೀನಿ. ಈಗ ನಾವು ಹಿಟ್ಟನ್ನು ಹಂಚು ಮೇಲೆ ಹಾಕಿ ನಾರ್ಮಲ್ ದೋಸೆ ಹೇಗೆ ಮಾಡ್ತೀರೋ ಹಾಗೆ ಮಾಡ್ಕೊಳ್ಳೋಣ. ನೋಡಿ, ನಾವು ದೋಸೆ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ನೀಟಾಗಿ ದೋಸೆ ಮೇಲೆ ಸವರ್ಕೊಳ್ಳೋಣ. ನಾವು ರಾಗಿ ದೋಸೆ ಮಾಡುವಾಗ ಹಂಚಿಗೆ ಮೆತ್ತುತ್ತೆ ಅನ್ನೋಗೇನಿಲ್ಲ. ಅದರಷ್ಟೇ ನೋಡಿ, ಸೈಡಲ್ಲಿ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ದೋಸೆನ ಎತ್ತೋದಕ್ಕೂ ಕಷ್ಟ ಆಗೋದಿಲ್ಲ. ನೋಡಿ, ಸೈಡಲ್ಲೆಲ್ಲ ಬಿಡ್ತಿದೆ. ಈಗ ಆರಾಮಾಗಿ ನಾವು ದೋಸೆನ ಹಾಕ್ಕೊಳ್ಬೋದು. ನೋಡಿ, ಬಿಸಿ ಬಿಸಿ ಕ್ಯಾರೆಟ್ ರಾಗಿ ದೋಸೆ ರೆಡಿ. ತುಂಬಾ ಟೇಸ್ಟಿಯಾಗಿತ್ತು. ಮಾಮೂಲಿ ನಾರ್ಮಲ್ ದೋಸೆಗಿಂತನೂ ಈ ಥರ ಕ್ಯಾರೆಟ್ ರಾಗಿ ದೋಸೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ನಾನು ಈ ರಾಗಿ ದೋಸೆ ಜೊತೆ ಟೊಮೆಟೊ ಖಾರ ಮಾಡಿದ್ದೆ. ಆ ಖಾರ ರೆಸಿಪಿ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈಗ ನೋಡಿ, ಬಿಸಿ ಬಿಸಿ ಕ್ಯಾರೆಟ್ ರಾಗಿ ದೋಸೆ ಜೊತೆ ಟೊಮೆಟೊ ಖಾರ ಮತ್ತು ಮೊಸರು ಜೊತೆ ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು.